ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಅಖಿಲ ಭಾರತ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ, ಈ ದಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಭ್ರಮದ ದಿನವಾಗಿದೆ. ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಪದತ್ಯಾಗ ಮಾಡಿದ ನಂತರ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನು ಪ್ರಸ್ತಾಪ ಮಾಡಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಹೇಳಿದ್ದಾರೆ. ರಾಜ್ಯದ ಜನತೆಗೆ ಬಹಳ ಸಂತೋಷವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ವರ್ಷ ಪಕ್ಷ ನಿಷ್ಠೆಯಿಂದ ದುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ಸಂತಸ ತಂದಿದೆ ಎಂದರು. ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಜಾಜ್ ಪಾಷಾ ಮಾತನಾಡಿ, ಡಿಕೆ ಶಿವಕುಮಾರ್ ಅವರ ಸಾಧನೆ, ಅವರು ಮಾಡಿರುವ ಕೆಲಸ, ಪಕ್ಷ ಸಂಘಟನೆ ನಿಜಕ್ಕೂ ಈ ದಿನ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿದೆ. ಪಕ್ಷಕ್ಕಾಗಿ ಅನೇಕ ತ್ಯಾಗ ಮಾಡಿದಂತಹ ಮಹಾನ್ ವ್ಯಕ್ತಿಗೆ ಈ ದಿನ ಮುಖ್ಯಮಂತ್ರಿ ಪದವಿ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ ಎಂದರು. ಅಲ್ಲ ಒಂದು ಫೋಟೋ ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಭಾರತ್ ಮಾತಾ ಕಿ, ಬರೋ ಕಾಂಗ್ರೆಸ್ ಪಾರ್ಟಿಗೆ, ನೂತನ ಮುಖ್ಯಮಂತ್ರಿ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಜವಾಗ್ಲೂ ಕೂಡ ಸಂಭ್ರಮದ ದಿನ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಏನು ಪದತ್ಯಾಗವನ್ನು ಮಾಡಿದ ನಂತರ ಅವರೇ ಕೂಡ ಇವತ್ತು CLP ಸಭೆಯಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಇರಬೇಕು ಅಂತೇಳಿ ಹೇಳಿದ್ದಾರೆ. ನಿಜವಾಗಲೂ ಕೂಡ ನಮಗೆಲ್ಲ ಕಾರ್ಯಕರ್ತರಿಗೆ ಭಾಳ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬರು ಹಾಕಿಕೊಟ್ಟಿದ್ದಾರೆ ಮಾರ್ಗದರ್ಶನ, ಅದರಂತೆ ನೂತನ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಕೂಡ ನಡ್ಕೊ ಹೋಗ್ತಾರೆ. ಜನಪರ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ಕೊ ಹೋಗ್ತಾರೆ. ಕಾರ್ಯಕರ್ತರಲ್ಲಿ ಹೆಚ್ಚಿನ ಹುಮ್ಮಸ್ಸನ್ನು ತಂದುಕೊಡ್ತಾರೆ. ನಾವೆಲ್ಲರೂ ಕೂಡ ಭಾಳ ಸಂತೋಷವಾಗಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಏಜಾಜ್ ಪಾಷಾ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಇಲ್ಲಿ ಸೇರಿ ಅಲ್ಲೊಬ್ಬ ಎಲ್ಲ ಮುಖಂಡರು ಕೂಡ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ರವರು, ಮುಖಂಡರಾದಂಥ ಶೆಟ್ಟಿಯವರು, ವೇಣು ಅವರು, ಸಿದ್ದಪ್ಪಜ್ಜಿ ಅವರು, ಬಾಲಿ ಅವರು, ಲೋಕೇಶ್ ಅವರು, ಶಿವಣ್ಣವರು, ನಮ್ಮ ಗಮನಾಧ್ಯಕ್ಷರಾದಂಥ ಪ್ರಕಾಶ್ರವರು, ನಮ್ಮ ನಜೀರ್ ಅವರು, ಸೂರ್ಯಕುಮಾರ್ ಗೌಡರು, ನಮ್ಮ ಎಲ್ಲ ಮುಖಂಡರು ಸ್ವೀಟ್ ಹಂಚಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಸಿಹಿ ಹಂಚುವ ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಸ್ವೀಟ್ ಹಂಚಿದ್ರ ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡ್ಕೊತಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಭಾಳ ಸಂತೋಷವಾಗಿದೆ. ದಯಮಾಡಿ ಕೂಡ ಪಲ್ಯ ಒಂದು ಸ್ವೀಟ್ ಅಧ್ಯಕ್ಷತೆ. ಸ್ನೇಹಿತರೆ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆ, ಇವತ್ತು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಒಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಅವರ ಸಾಧನೆ ಮತ್ತು ಅವರ ಒಂದು ಮಾಡಿರೋಂಥ ಕೆಲಸ ಸಂಘಟನೆ ಮುಖಾಂತರ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಯಾಕಂದರೆ ಪಕ್ಷದಲ್ಲಿ ನಿಷ್ಠೆಯಿಂದ ಹೊಂದಿರೋಂಥ ಒಬ್ಬ ವ್ಯಕ್ತಿ, ಪಕ್ಷಕ್ಕೆ ಅನೇಕ ತ್ಯಾಗ ಮಾಡಿರೋಂಥ ಒಬ್ಬ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಮಾಡೋಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ, ಮೊದಲು ಸೋನಿಯಾ ಗಾಂಧಿ ಅವರು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತು ರಾಹುಲ್ ಗಾಂಧಿ ಅವರು, ಮತ್ತು ಪ್ರಿಯಾಂಕಾ ಗಾಂಧಿ ಅವರು, ಮತ್ತು ವೇಣುಗೋಪಾಲ್ ಅವರು, ಮತ್ತು ಮೇನಾಗಿ ಸಿದ್ದರಾಮಯ್ಯ ಅವರ ಆತ್ಮಸಾಕ್ಷಿಯಾಗಿ ಕೂಡ ಅವರು ಹೇಳಿದ್ದಾರೆ. ಒಂದು ಮಾತು ಹೇಳಿದ್ರು ಅವರು, ಸಿದ್ದರಾಮಯ್ಯನವರು, ನಾನು ಹೈಕಮಾಂಡ್ ಮಾತು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮೊದಲಿಂದನೂ ಹೇಳ್ಕೊಂಡ್ಬಂದರು. ಹೈಕಮಾಂಡ್ ಅವರು ಯಾವತ್ತೂ ಕೂಡ ಅವ್ರಿಗೆ ಹೇಳಿದ್ದಿಲ್ಲ. ರಾಹುಲ್ ಗಾಂಧಿ ಅವರು ಕೊನೆಯಲ್ಲಿ ಕರೆದು ಅವ್ರಿಗೆ ಇಲ್ಲ ನೀವು ರಾಜೀನಾಮೆ ಕೊಡ್ಬಿಡಿ ಅಂತ ಹೇಳಿದಾಗ ಕೂಡಲೇ ಅವರು ಮಾರನೇ ದಿನಾನೇ ಬಂದು ರಾಜ್ಯಪಾಲರಿಗೆ, ಅವರು ಎಲ್ಲ ಸ್ನೇಹಿತರಿಗೆ ಮತ್ತು MLAಗಳವ್ರಿಗೆಲ್ಲ ಸೇರಿ ಮಾತಾಡಿ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ. ಯಾರೂ ಗೊತ್ತಿತ್ತಿಲ್ಲ ರಾಜೀನಾಮೆ ಕೊಡ್ತಾರೋ ಇಲ್ವೋ ಅಂತ. ವಿರೋಧ ಪಕ್ಷದವರು ಬೇಕಾದಷ್ಟು ಮಾತಾಡ್ತಾಯಿದ್ರು. ಇದು ಒಂದು ನಾಟಕ, ಇದು ರಾಜೀನಾಮೆ ಕೊಡಲ್ಲ ಅವರು ಅಂತ. ಅವ್ರು ಕೊಟ್ಟಿರೋಂಥ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಬಂದು ರಾಜ್ಯಪಾಲರ ಹತ್ರ ಹೋಗಿ ರಾಜೀನಾಮೆ ಕೊಟ್ಟರು. ಇವತ್ತು ಅವ್ರ ಹಿರಿತನಕ್ಕೆ ನಾವು ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ 8 ವರ್ಷ ಕಾಲ ಅವರು ಮುಖ್ಯಮಂತ್ರಿ ಆಗಿ ಒಳ್ಳೆ ಸೇವೆ ಮಾಡಿದ್ದಾರೆ, ಒಂದು ಯೋಜನೆ ಕೊಟ್ಟಿದ್ದಾರೆ.
ಅವ್ರಿಗೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡ, ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಅವರು 6 ವರ್ಷ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಹಿಂದೆನೂ ಕೂಡ ಪಕ್ಷಕ್ಕೆ ಅನೇಕ ಬೈ ಎಲೆಕ್ಷನ್ನಲ್ಲಿ ಆಗಲಿ ಪಕ್ಷದ ಚುನಾವಣೆಯಲ್ಲಿ ಆಗಲಿ ಅವರು ತ್ಯಾಗ ಮಾಡಿರೋಂಥದ್ದು ಇಡೀ ಕಾಂಗ್ರೆಸ್ ಪಕ್ಷದಲ್ಲ, ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ನಮ್ಮ ಭಾರತ ದೇಶಕ್ಕೆ ಗೊತ್ತು. ಯಾಕಂದರೆ ಇದು ಅನೇಕ ಯಾವುದೇ ಒಂದು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಮ್ಮ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ಗೆ ಬೆಳೆ ತೋರಿಸ್ತಾ ಇದ್ರು. ಅದೇ ರೀತಿ ಅವರು ಪಕ್ಷಕ್ಕೆ ಒಂದು ಸೇವೆ ಮಾಡ್ಕೊಂಡು ಬಂದರು, ಪಕ್ಷಕ್ಕೆ ತನ್ನ ಜೀವನನೇ ತ್ಯಾಗ ಮಾಡ್ಕೊಂಡು ಬಂದಿದ್ದು ಇವತ್ತು ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ನಾನು ಮತ್ತೆ ಒಂದು ಸಾರಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಏನು ಮುಂದಿನ ದಿನದಲ್ಲಿ ನಾವು ಏನು 28ನೇ ತಾರೀಕು ನಾವು ಚುನಾವಣೆಗೆ ಹೋಗಬೇಕಾಗಿದ್ದೆ, ನಾವು ಈ ಚುನಾವಣೆಯಲ್ಲಿ ನಮ್ಮ ಏನು ಹಿಂದೆ ನಮ್ಮ ಮಾಜಿ ನಾಯಕರು ನಮ್ಮ ಸಿದ್ದರಾಮಯ್ಯ ಅವರು ಸಲಹೆಯಂತೆ ಅವರು ನಡೀತಾರೆ ಅಂತ ಹೇಳಿ ನಂಬಿಕೆ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಬೇಕು ಇಷ್ಟಪಡ್ತೀನಿ. ನನ್ನ ನಾಯಕರಿಗೆ ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಅನಿಲ್ ಚಿಕ್ಕಮಾದು ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂತ ಹೇಳಿದ್ರೆ 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಕೇವಲ 2 ಬಾರಿ ಇಲ್ಲಿ ಮಂತ್ರಿ ಆಗಿದ್ದಾರೆ. ಒಂದು ಎನ್ ರಾಜಯ್ಯ, ಒಂದು ಎಂ ಶಿವಣ್ಣ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಕೂಡ ಮಂತ್ರಿ ಆಗಿಲ್ಲ. ಆದ್ದರಿಂದ ಅವ್ರಿಗೆ ಮತ್ತೆ ಒಂದು ಸಾರಿ ನಾನು ಅವ್ರಿಗೆ ನಮ್ಮ ರಾಷ್ಟ್ರದ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಅನಿಲ್ ಚಿಕ್ಕಮಾದು ಯುವಕರಾಗಿದ್ದಾರೆ, ಈಗ ಯುವಕರಾಗಿದ್ದರಿಂದ ಅವರು ಕೂಡ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡಿ ನನ್ನ ಮಾತು. ನಮ್ಮ ಕೋಟೆ ತಾಲೂಕು ಇಡೀ ರಾಜ್ಯಕ್ಕೆ ಒಂದು ಸುದಿನ ದಿನ ಅಂತ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದಿಂದ ಸಂಘಟನೆಯಲ್ಲಿ ಬಂದು ರಾಜ್ಯ ಯೂತ್ ಕಾಂಗ್ರೆಸ್ ಆಗಿ, ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ನಿಷ್ಠೆಯಲ್ಲಿ ಪಕ್ಷಕ್ಕೋಸ್ಕರ ದುಡಿದು ಏನೇ ಕಷ್ಟ ಬಂದರೂ ಪಕ್ಷಕ್ಕೋಸ್ಕರ ತಾವು ನಿಂತು ಈ ಮಟ್ಟಕ್ಕೆ ಬಂದು ಈ ಒಂದು ಈ ದಿನದಲ್ಲಿ ಅವರು ಅದನ್ನು ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಶಾಸಕಾಂಗ ಸಭೆಯ ನಾಯಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾವು HD ಕೋಟೆ ಮತ್ತು ಸರಗೂರು ಬ್ಲಾಕ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಹೇಳ್ಬೇಕಾದ್ರೆ ಈ ಒಂದು ಸ್ಥಾನನ ಬಿಟ್ಕೊಟ್ಟಂಥ ಹಿರಿಯ ನಾಯಕರು, ಹಿರಿಯರಾದಂಥ ಅವ್ರ ಹಿರಿತನಕ್ಕೆ ಇಡೀ ರಾಷ್ಟ್ರದಲ್ಲಿ ಒಂದು ಗೌರವ ಬರೋ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂದರೆ, ಇಲ್ಲಿರತಕ್ಕಂಥ ರಾಜಕಾರಣ ಯುವಕರು ಇರ್ಬೋದು, ಇಲ್ಲ ಹಳಬರು ಇರ್ಬೋದು, ಇವ್ರಿಗೆ ಒಂದು ಮಾದರಿ ಆಗಿದ್ದಾರೆ. ಯಾವುದೇ ರೀತಿ ಗೊಂದಲ ಇಲ್ಲದೆ, ಯಾವುದೇ ರೆಸಾರ್ಟ್ ರಾಜಕೀಯ ಇಲ್ಲದೆ ಅವರು ಮಾತಿನಂತೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಮ್ಮ ತಾಲೂಕಿನಲ್ಲಿ 2 ತಾಲೂಕಿನಿಂದ ಅತ್ಯಧಿಕ ಮತಗಳಿಂದ ಎರಡನೇ ಬಾರಿಗೆ ಆಯ್ಕೆ ಆದಂಥ ನಮ್ಮ ಅನಿಲ್ ಚಿಕ್ಕಮಾದು ಸಾಹೇಬರು ಅವ್ರಿಗೆ ಇವತ್ತು ಹೊಸ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ನಾಳೆ ನಡೆದು ಏನು ರಚನೆ ಆಗ್ತದೆ, ಇಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಇದು ಹಿಂದುಳಿದ ತಾಲೂಕರಿಂದ ಇದನ್ನು ಅಭಿವೃದ್ಧಿಗೋಸ್ಕರ, ಈಗ ಅಭಿವೃದ್ಧಿನೇ ತನ್ನ ಉಸಿರಾಗಿ ಪ್ರತಿದಿನ ರಾತ್ರಿ ಆಗೋಲು ಅನ್ನೋದು ದುಡಿತಿರ್ತಕ್ಕಂಥ ಅನಿಲ್ ಚಿಕ್ಕಮಾದು ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಏನು ಬಹುದಿನಗಳ HD ಕೋಟೆ ಮತ್ತು ಸರಗೂರು ಮಹಾಜನತೆಯ ಬೇಡಿಕೆ ಇದೆ ಅದು ಈಡೇರಿಸ್ತದೆ ಅಂತ ಹೇಳ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ಕರೆದು ಮಾತಾಡಲು ಅವಕಾಶ ಮಾಡ್ಕೊಂತ 2 ಬ್ಲಾಕ್